I would like to extend my deepest gratitude for ACE Foundation for inviting me here and giving me this opportunity to interact with you all. ನನ್ನ ಹೆಸರು ಆಗಾಗಲೇ ಹೇಳಿದ್ದಾರೆ, ನನ್ನ ಹೆಸರು ಮೊಹಮ್ಮದ್ ಶೌಕತ್ ಅಜೀಮ್ ಅಂತ. ನಾನೊಂದು ಉಡುಪಿ ಡಿಸ್ಟಿಕ್ನ ಚಿಕ್ಕ ತಾಲೂಕು ಕಾರ್ಕಳ ತಾಲೂಕಿಂದ ಬರ್ತೇನೆ. ಸೊ ನನ್ನ ಪ್ರೈಮರಿ ಎಜುಕೇಷನ್ ಕನ್ನಡ ಮೀಡಿಯಮಲ್ಲಿ ಆಗಿದೆ. ಅದಾದಮೇಲೆ ನಾನು ಇಂಗ್ಲೀಷ್ ಮೀಡಿಯಮಿಂದ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಸಿ ಮಾಡಿದ್ದೇನೆ. ಅದಾದಮೇಲೆ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ. ಅದಾದಮೇಲೆ 2015 ಸಿದ್ದರಾಮಯ್ಯ ಸರ್ ಅವರ ಒಂದು ಪಾಲಿಸಿ ಬಂದಿತ್ತು. ಅದರ ಅಂಡರಲ್ಲಿ ಮೈನಾರಿಟಿ ಸ್ಟೂಡೆಂಟ್ಸಿಗೆ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಗೊಂಡು ಅದರಿಂದ ಸೆಲೆಕ್ಟ್ ಯಾರಾಗ್ತಾರೆ ಅವರಿಗೆ ದೆಹಲಿ ಕಳಿಸಿ ಅವರ ಎಲ್ಲ ಖರ್ಚುಗಳನ್ನು ಬಾಂಡ್ ಬೈ ದಿ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ. ಪ್ರತಿ ತಿಂಗಳು 13,000 ಕೊಡ್ತಾ ಇದ್ರು, ಪ್ಲಸ್ ಆಲ್ ದಿ ಕೋಚಿಂಗ್ ಕಾಸ್ಟ್ ದಟ್ ಕಮ್ಸ್ ಅರೌಂಡ್ 2 lakhs per year. ದಟ್ ವಾಸ್ ಬಾಂಡ್ ಬೈ ದಿ ಕರ್ನಾಟಕ ಗೌರ್ಮೆಂಟ್. ಸೊ ಇದಾಗಿದೆ ನನ್ನ ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಥರ. ಸೊ ಚಿಕ್ಕದಿಂದಲೇ ನನಗೊಂದು ಆಸೆ ಇತ್ತು ದೆಹಲಿಗೆ ಹೋಗಿ ಓದಬೇಕಂತ. ಯಾವುದೇ ಮೂವಿಯಲ್ಲಿ ನೀವು ನೋಡಿದ್ರು ದೆಹಲಿಗೆ ಹೋಗ್ತಾರೆ, ವಾಪಸ್ ಬರುವಾಗ IAS IPS ಆಗಿ ಬರ್ತಾರೆ. ಸೊ ಅದೇ ಥರ ನಾನು ಚಿಕ್ಕ ಹುಡುಗಿದ್ದೆ. ಸೊ ನನಗೂ ದೆಹಲಿ ಹೋಗ್ಬೇಕಂತ ಆಸೆ ಇತ್ತು. ಬಟ್ ಐ ಡಿಂಟ್ ಹ್ಯಾಡ್ ಮೀನ್ಸ್ ಆ್ಯಂಡ್ ಗೈಡೆನ್ಸ್. ಈ ಬ್ಲೆಸ್ಸಿಂಗ್ಸ್ ಥರ ಈ ಪಾಲಿಸಿ ಬಂದಿತ್ತು 2015. ಸೊ ದಟ್ ವಾಸ್ ಮೈ ಟರ್ನಿಂಗ್ ಪಾಯಿಂಟ್. ಆ್ಯಂಡ್ ಅದಾದಮೇಲೆ ನಾನು ದೆಹಲಿಯಲ್ಲಿ ಹಮ್ದರ್ದ್ ಸ್ಟಡಿ ಸರ್ಕಲ್ ಅಂತ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿ ಓದಿ 6 ಸಲ ಫೈಲ್ ಆಗಿದ್ದೆ. ಬಿಕಾಸ್ ನಂದು ಬ್ಯಾಕ್ಗ್ರೌಂಡ್ ಅಷ್ಟೇನು ಒಳ್ಳೇದಾಗಿರಲಿಲ್ಲ. ಚಿಕ್ಕದಿಂದನೇ ಕನ್ನಡ ಮೀಡಿಯಮ್ ಓದಿದ್ದೆ, ಅಷ್ಟು ಎಕ್ಸ್ಪೋಜರ್ ಇರಲಿಲ್ಲ ಔಟ್ಸೈಡ್ ವರ್ಲ್ಡ್ಗೆ. ನನ್ನ ಫ್ಯಾಮಿಲಿಯಲ್ಲಿ ಎಲ್ಲರೂ ಫಾರಿನ್ ಗಲ್ಫ್ ಅಂತ ಹೋಗ್ತಾಯಿದ್ರು. ಸೆಕೆಂಡ್ ಪಿ ಸಿ ಆದಮೇಲೆ ಫಾರಿನ್ ಹೋಗಿ ಅಲ್ಲಿ ಕೆಲಸ ಮಾಡಿ 30,000-40,000 ಏನು ವಾಪಸ್ ಕಳಿಸ್ತಿದ್ರು, ಅದರಲ್ಲೇ ಇಲ್ಲಿ ಜೀವನ ನಡೆಸ್ತಿದ್ರು. ಸೊ ನಂದು ಅದೇ ಮೈಂಡ್ ಸೆಟ್ ಆಗಿತ್ತು. ನನ್ನ ಫ್ರೆಂಡ್ಸ್ ಎಲ್ಲ ನೇಬರ್ಸ್ ಎಲ್ಲ ಹೋಗ್ತಿದ್ರು ಫಾರಿನ್ಗೆ, ಅದೇ ಮೈಂಡ್ ಸೆಟ್ಲಿದ್ದೆ. ಆಲ್ಮೋಸ್ಟ್ ಐ ವಾಸ್ ರೆಡಿ ಟು ಗೋ ಅಬ್ರಾಡ್. ನಾನು 18 ವರ್ಷ ಯಾವಾಗ ಆಗಿದೆ ಆವಾಗಲೇ ಒಂದು ಪಾಸ್ಪೋರ್ಟ್ ರೆಡಿ ಇತ್ತು. ಈ ಜೀವನ ಒಂದೇ ಸರಿ ಸಿಗೋದು. ಸೊ ವಿ ಆರ್ ಹಿಯರ್ ಫಾರ್ ಅ ಪರ್ಪಸ್. ಸೊ ಆ ಪರ್ಪಸ್ ನನಗೆ ಕ್ಲಿಯರ್ ಆಗಿರಲಿಲ್ಲ. ಐ ಡಿಂಟ್ ವಾಂಟೆಡ್ ಟು ಬಿ ಅ ಪರ್ಸನ್ ಹೂ ವಿಲ್ ಬ್ಲೈಂಡ್ಲಿ ಫಾಲೋ ಅದರ್ಸ್. ಸೊ ನನಗೆ ಜೀವನದಲ್ಲಿ ಏನಾದರೂ ಮಾಡಬೇಕಾಗಿತ್ತು ನಮ್ಮ ಜನರಿಗೆ. ಸೊ ದ ಬೆಸ್ಟ್ ಟೂಲ್ ಈಸ್ ಟು ಬಿ ಎನ್ IAS or IPS ಆಫೀಸರ್ಸ್ ಆ್ಯಂಡ್ ಅದರ್ ಗ್ರೂಪ್ ಎ ಸರ್ವಿಸಸ್ ಆಫೀಸರ್ಸ್. IAS IPS ಅಲ್ಲಿ ಒಂದು ಇಂಪಾರ್ಟೆಂಟ್ ಟೂಲ್ ಏನಿದೆ ಅಂದರೆ ಯು ಹ್ಯಾವ್ ಎಕ್ಸಿಕ್ಯೂಟಿವ್ ಪವರ್ಸ್. ಸೊ ಯು ಕ್ಯಾನ್ ಮೇಕ್ ಅ ಗುಡ್ ಇಂಪ್ಯಾಕ್ಟ್, ಅ ಪಾಸಿಟಿವ್ ಇಂಪ್ಯಾಕ್ಟ್ ಆನ್ ಪೀಪಲ್ಸ್ ಲೈಫ್ಸ್. So even though I was already in the service, Indian Defence Account Service, I wanted to be an IAS or IPS officer. But Alhamdulillah, I found my purpose now. But now ಇದಿಷ್ಟಕ್ಕೆ ನಾನು ನಿಲ್ಲಲ್ಲ. ಇನ್ನು ಮುಂದೆ ತುಂಬ ಕಠಿಣ ಸಮಯ ಬರೋದಿದೆ. ಯಾಕಂದರೆ ಟು ಫುಲ್ಫಿಲ್ ದಟ್ ಪರ್ಪಸ್ ಇಸ್ ಸಮಥಿಂಗ್ ಎಲ್ಸ್. ಸೊ ಇವಾಗಲೇ ನಂದು ಏನು ಕಠಿಣ ಸಮಯ ಇತ್ತು ಅದು ಎಂಡ್ ಆಗಿಲ್ಲ ಇನ್ನೂ. ಇಟ್ ವಿಲ್ ಜಸ್ಟ್ ಸ್ಟಾರ್ಟ್. With that, I wish that my dearest friend Abu Salian for his next attempt. ನನ್ನ ಫಸ್ಟ್ ಅಟೆಂಪ್ಟಲ್ಲೂ 545 ರ್ಯಾಂಕ್ ಬಂದಿತ್ತು. ಸೆಕೆಂಡ್ ಟೈಮಲ್ಲಿ ರ್ಯಾಂಕ್ ಇಂಪ್ರೂವ್ ಆಗಿ IAS ಆಗಿದೆ. ಸೊ ಐ ಆಮ್ ಶ್ಯೂರ್ ದಟ್ Abu Salian is well capable that in his next attempt he will be an IAS or IPS officer, inshallah. Congratulations.